ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಬಂಗಾರಮ್ಮ, ಸ್ನೇಹ ಮತ್ತೆ ಕಂಟಿ, ಮಾದೇಗೌಡರು 4 ಜನನು ಕೂಡ ಕುಲದೇವರಿಗೆ ಅಂತ ಬಂದಿರ್ತಾರೆ. ಎಲ್ಲರೂ ಕೂಡ ತುಂಬಾನೇ ಖುಷಿಯಾಗಿ ದೇವರ ದರ್ಶನಕ್ಕೆ ಬರ್ತಾರೆ. ದೇವಸ್ಥಾನ ಮತ್ತು ದೇವಸ್ಥಾನದ ಪಕ್ಕದಲ್ಲಿರೋ ಜಾಗ ಎಲ್ಲನೂ ಕೂಡ ಸುತ್ತಾಡ್ಕೊಂಡು ಮಾತಾಡಿಕೊಂಡು ಸಮಯನ ಕಳೀತಾರೆ. ಆಗ ಎಲ್ಲರೂ ಕೂಡ ದೇವ್ರಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ಬರ್ತಾರೆ. ಆಗ ಬಂಗಾರಮ್ಮ ಅವರು, ದೇವ್ರೆ, ನಮ್ಮ ಸೊಸೆ ಪರೀಕ್ಷೆನ ಬರೆದಿದ್ದಾಳೆ, ಎಲ್ಲ ಒಳ್ಳೇದಾಗಂಗೆ ಮಾಡಮ್ಮ, ಹಾಗೆ ನಮ್ಮ ಹೊಸು ದಿನಮನ್ಸಿ ಅವಳಿಗೂ ಕೂಡ ಒಳ್ಳೇದಾಗೋ ಥರ ಮಾಡಮ್ಮ ಅಂತ ಬೇಡ್ಕೊಳ್ತಾರೆ. ಆಗ ಕಂಠಿ ಅವರು, ನಮ್ಮ ಮನೆಯವರು ಪರೀಕ್ಷೆನ ಬರೆದಿದ್ದಾರೆ, ಎಲ್ಲ ನೀನೇ ಕಾಪಾಡಬೇಕು ಕಣವ ಅಂತ ಬೇಡ್ಕೊಳ್ತಾರೆ. ಆಗ ಸ್ನೇಹ ಅವರು, ದೇವ್ರೆ, ನನ್ನ ಪರೀಕ್ಷೆ ಎಲ್ಲ ಮುಗೀತು, ಇವಾಗ ನಮ್ಮ ಯಜಮಾನ್ರನ್ನ ಕಾಪಾಡಪ್ಪ ಅಂತ ಹೇಳಿ ಬೇಡ್ಕೊಳ್ತಾರೆ. ಆಯುಷು ಐಶ್ವರ್ಯ ಎಲ್ಲ ಏನಿದೆಯೋ ಎಲ್ಲನೂ ಇವ್ರಿಗೆ ಸಿಗೋ ಹಾಗೆ ಮಾಡಲಿ ಅಂತ ದೇವ್ರ ಹತ್ರ ಬಂಗಾರಮ್ಮ ಅವರು ಕೇಳ್ಕೊಳ್ತಾರೆ. ಆಗ ಪುರೋಹಿತರು ಪೂಜೆನ ಮಾಡಿ ಪ್ರಸಾದನ ಕೊಡ್ತಾರೆ. ಆಗ ಎಲ್ಲರೂ ಕೂಡ ಪ್ರಸಾದನ ಇಸ್ಕೊಂಡು ಒಂದು ಕಡೆ ಬಂದು ಕೂತ್ಕೊಂಡು ಪ್ರಸಾದನ ಖುಷಿಯಿಂದ ಮಾತಾಡ್ಕೊಂಡು ತಿಂತಾ ಇರ್ತಾರೆ. ಮನಸ್ಸಿಗೆ ಇವಾಗ ಸಮಾಧಾನ ಆಯಿತು, ಚೆನ್ನಾಗಾಯ್ತಲ್ವ ದರ್ಶನ ಅಂತ ಅಂದ್ಕೊಂಡು ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಈ ಕಡೆ ರಾಧಾ ಮಾತ್ರ ಸ್ನೇಹ, ಬಂಗಾರಮ್ಮ, ಮಾದೇಗೌಡರನ್ನ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ದೇವಸ್ಥಾನಕ್ಕೆ ಹೋದವರು ಯಾವುದೇ ಕಾರಣಕ್ಕೂ ಮನೆಗೆ ವಾಪಸ್ ಬರಬಾರ್ದು, ಅವ್ರ ಕತೆನ ಅಲ್ಲೇ ಮುಗಿಸ್ಬೇಕು ಅಂತ ಹೇಳಿ ಕೆಲವು ರೌಡಿಗಳನ್ನು ಕಳಿಸಿರ್ತಾರೆ. ಆಗ ರೌಡಿಗಳು ದೇವಸ್ಥಾನಕ್ಕೆ ಬಂದು ರಾಧಾ ಕಳಿಸಿರೋ ಬಂಗಾರಮ್ಮನ ಫ್ಯಾಮಿಲಿ ಫೋಟೋನ ನೋಡ್ತಾರೆ. ಕಂಠಿಯನ್ನು ಬಿಟ್ಟು ಮಿಕ್ಕವ್ರನ್ನೆಲ್ಲರನ್ನು ಮುಗಿಸು ಅಂತ ಹೇಳಿರ್ತಾರೆ. ಆಗ ರೌಡಿಗಳು ರಾಧಾಗೆ ಫೋನ್ ಮಾಡ್ತಾರೆ. ಮೇಡಮ್, ನೀವು ಹೇಳಿರೋ ಲೊಕೇಶನ್ಗೆ ನಾವು ಬಂದಿದ್ದೀವಿ, ಏನು ಮಾಡಬೇಕು ಮೇಡಮ್ ಅಂತ ಕೇಳ್ತಾರೆ. ಆಗ ರಾಧಾ, ನಮ್ಮ ಕಂಠಿ ಮಾವನ್ನ ಬಿಟ್ಟು ಅವರೆಲ್ಲರೂ ಕೂಡ ಮುಗಿಸ್ಬಿಡಿ, ಅವರೆಲ್ಲರೂ ಅದೇ ದೇವಸ್ಥಾನದಲ್ಲಿ ಇದ್ದಾರೆ, ಅಲ್ಲೇ ಎಲ್ಲೋ ಇರ್ತಾರೆ, ಹುಡುಕಿ ಅಂತ ಹೇಳ್ತಾರೆ. ನಂತರ ರೌಡಿಗಳು ಬಂಗಾರಮ್ಮ, ಸ್ನೇಹ, ಮಾದೇಗೌಡರ ಎಲ್ಲರನ್ನು ಕೂಡ ಹುಡುಕಿ ಅವ್ರ ಮೇಲೆ ದಾಳಿನ ಮಾಡ್ತಾರೆ. ರೌಡಿಗಳು ಮಾಡಿರೋ ದಾಳಿಗೆ ಸ್ನೇಹ, ಕಂಠಿ, ಮಾದೇಗೌಡರು, ಬಂಗಾರಮ್ಮ ಎಲ್ಲರೂ ಕೂಡ ಕೆಳಗಡೆ ಒಂದೊಂದು ದಿಕ್ಕಲ್ಲಿ ಬಿದ್ದಿರ್ತಾರೆ. ಆಗ ರೌಡಿಗಳು, ಬಂದು ಕೆಲಸ ಮುಗೀತು ಅಂತ ರಾಧಾಗೆ ಈ ವಿಷಯ ಹೇಳೋದಕ್ಕೆ ಅಂತ ವಿಡಿಯೋ ಕಾಲ್ ಮಾಡ್ತಾರೆ. ಆಗ ರೌಡಿಗಳು ರಾಧಾಗೆ ವಿಡಿಯೋ ಕಾಲ್ ಮಾಡಿ ಅವರೆಲ್ಲರೂ ಬಿದ್ದಿರೋದನ್ನು ತೋರಿಸ್ತಾ ಇರ್ತಾರೆ. ಮೇಡಮ್ ನೋಡಿ, ನೀವು ನಮ್ಮ ಕೆಲಸದ ಬಗ್ಗೆನೇ ಅನುಮಾನ ಪಡ್ತಾ ಇದ್ರಲ್ಲ, ಒಬ್ಬೊಬ್ಬರು ಹೇಗೆ ನಮ್ಮ ಕಾಲ್ ಕೆಳಗಡೆ ಬಿದ್ದಿದ್ದಾರೆ ನೋಡಿ ಅಂತ ವಿಡಿಯೋ ಕಾಲ್ನಲ್ಲಿ ಎಲ್ಲರೂ ತೋರಿಸ್ತಾ ಇರ್ತಾರೆ. ಆಗ ರಾಧಾಗೆ ಈ ವಿಷಯನ ಕೇಳಿ ತುಂಬಾ ಖುಷಿಯಾಗುತ್ತೆ. ಅವರೆಲ್ಲರೂ ಕೆಳಗಡೆ ಬಿದ್ದಿರೋದನ್ನು ನೋಡಿ ರಾಧಾಗಂತೂ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇರುತ್ತೆ. ಆಗ ರಾಧಾ, ಸೂಪರ್, ಮೊದಲು ನೀವು ಎಲ್ಲರೂ ಮುಗಿಸ್ಬಿಡಿ, ಫಸ್ಟು ಅವಳಿದ್ದಾಳಲ್ಲ ಅವಳು ಸ್ನೇಹ, ಅವಳನ್ನು ಮುಗಿಸ್ಬಿಡಿ ಅಂತ ಖುಷಿಯಿಂದ ಹೇಳ್ತಾರೆ. ಆಗ ರೌಡಿಗಳು, ಯಾರು ಮೇಡಮ್ ಇವಳ ಅಂತ ಸ್ನೇಹನ ವಿಡಿಯೋ ಕಾಲಲ್ಲಿ ತೋರಿಸಿ ಕೇಳ್ತಾರೆ. ಆಗ ರಾಧಾ ಹೌದು ಅಂತ ಹೇಳಿ ತಾನು ಮಾಡಿರೋ ಪ್ಲ್ಯಾನ್ ಅಂತೂ ಇಂತೂ ಸಕ್ಸಸ್ ಆಯಿತು ಅಂತ ಸಂತೋಷದಲ್ಲಿ ತೇಲಾಡ್ತಾ ಅವಳನ್ನು ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಆಗ ರೌಡಿಗಳು ಸ್ನೇಹನ ಮುಗಿಸೋದಕ್ಕೆ ಅಂತ ಚಾಕುನ ಹೊರಗಡೆ ತೆಗೆದು, ನೋಡಿ ಮೇಡಮ್, ಇವಳನ್ನು ಸಾಯಿಸೋದನ್ನು ಕಣ್ತುಂಬ ನೋಡಿ ನೀವು ಖುಷಿಪಟ್ಬಿಡಿ ಅಂತ ಹೇಳಿ ರೌಡಿಗಳು ಸ್ನೇಹಾಗೆ ಚಾಕು ಹಾಕೋದನ್ನು ವಿಡಿಯೋ ಕಾಲ್ನಲ್ಲಿ ರಾಧಾಗೆ ತೋರಿಸ್ತಾ ಇರ್ತಾರೆ. ರಾಧಾ ಮಾತ್ರ, ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲನೂ ಹಾಗೆ ಆಯಿತು, ಇವ್ರುಗಳ ತೊಂದರೆ ಇಲ್ಲದೆ ನಾನು ಅಂದ್ಕೊಂಡಾಗೇ ಬದುಕ್ಬೋದು, ಬಂಗಾರಮ್ಮನ ಈ ಕುಟುಂಬಕ್ಕೆ ನಾನೇ ರಾಣಿ ಅಂತ ಅಂದ್ಕೊಂಡು ಸುಮ್ಮನೆ ಖುಷಿಯಿಂದ ಬೀಗ್ತಾ ಇರ್ತಾರೆ. ಇದೆಲ್ಲ ನನ್ಸ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.